ಹಲೋ ಗೈಸ್, ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಡ್ತೀನಿ. ಚಾನಲ್ಗೆ ಹೊಸಬರಾಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಟಾಕ್ಸಿಕ್ 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 ಹೇಗಿತ್ತು ಟಾಕ್ಸಿಕ್ ಸೆಕೆಂಡ್ ಗ್ಲಿಮ್ಸ್? ಮಜಾ ಆಯಾ. ಪ್ರತಿ ವರ್ಷ ರಾಖಿ ಬಾಯ್ ಬರ್ತ್ಡೇ ದಿನ ಏನಾದ್ರೂ ಒಂದು ಸ್ಪೆಷಲ್ ಇದ್ದೇ ಇರುತ್ತೆ. ಹಾಗೆ ಈ ವರ್ಷ ಜನವರಿ 8ಕ್ಕೆ ಟಾಕ್ಸಿಕ್ ಇಂಟ್ರೊಡಕ್ಷನ್ ಆಫ್ ರಾಯಾ ಅನ್ನೋ ಗ್ಲಿಮ್ಸ್ ಬಿಟ್ಟಿದ್ದರು. ಇದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಒಳ್ಳೆ ಹೈಪ್ ಅನ್ನು ಕ್ರಿಯೇಟ್ ಮಾಡಿ ಒಳ್ಳೆ ವ್ಯೂಸ್ ಅನ್ನು ಸಹ ಪಡೆದಿತ್ತು. ಟಾಕ್ಸಿಕ್ ಮೂವಿ ಇದೇ ಬರುವ ಮಾರ್ಚ್ 19ರಂದು ರಿಲೀಸ್ ಆಗಲಿದ್ದು, ಡೈರೆಕ್ಟರ್ ಬಂದ್ಬಿಟ್ಟು ಗೀತು ಮೋಹನ್ ದಾಸ್ ಅಂಡ್ ಮೇನ್ ಆಕ್ಟರ್ ರೋಲ್ ಯಶ್ ಅವ್ರದ್ದಾಗಿದೆ. ಟಾಕ್ಸಿಕ್ ಹಿಟ್ ಆಗುತ್ತಾ ಇಲ್ಲ ಫ್ಲಾಪ್ ಆಗುತ್ತಾ ಅನ್ನೋ ಕ್ಯೂರಿಯಾಸಿಟಿ ಆಡಿಯನ್ಸ್ಗೆ ಬಂದಿದೆ. ಯಶ್ ಅವರು ಇದಕ್ಕೆ 4 ವರ್ಷಗಳ ಕಾಲ ಶ್ರಮವನ್ನು ಹಾಕಿ ಈಗ ದೊಡ್ಡ ತೆರೆಯ ಮೇಲೆ ಬರುತ್ತಿದ್ದಾರೆ. ದೊಡ್ಡ ದೊಡ್ಡ ಹೀರೋಯಿನ್ ಸ್ಟಾರ್ಗಳ ಜೊತೆಗೆ ಯಶ್ ಅವರು ಬರುತ್ತಿದ್ದಾರೆ. ಡ್ಯಾನ್ಸಿಂಗ್ ಕಾರ್ ಇದು ಅಡ್ವಾಂಟೇಜ್ ಆಗುತ್ತಾ ಇಲ್ಲ ಡಿಸ್ಅಡ್ವಾಂಟೇಜ್ ಆಗುತ್ತಾ ಗೊತ್ತಿಲ್ಲ. ನಾರ್ಮಲ್ ಆಡಿಯನ್ಸ್ ಇದನ್ನು ಓಕೆ ಅಂತ ಅಕ್ಸೆಪ್ಟ್ ಮಾಡಿದರೆ, ಫ್ಯಾಮಿಲಿ ಆಡಿಯನ್ಸ್ ಮಾತ್ರ ಇದು ಫೇರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಸ್ವಲ್ಪ ಮಟ್ಟಿಗೆ ಡಿಸ್ಅಡ್ವಾಂಟೇಜ್ ಆದರೂ ಆಗಬಹುದು. ಯಾಕಂದ್ರೆ ಇಂಡಿಯನ್ ಮೂವಿಯಲ್ಲಿ ಈ ತರ ಸೀನ್ಗಳು ಬರುವುದು ಕಡಿಮೆ. ಫ್ಯಾಮಿಲಿ ಆಡಿಯನ್ಸ್ಗೆ ಇದು ಸ್ವಲ್ಪ ತೊಂದರೆ ಆಗಬಹುದು. ಇದು ಒಂದು ದೊಡ್ಡ ಕಾಂಟ್ರವರ್ಸಿಯನ್ನೇ ಮಾಡಿತ್ತು. ಈ ಡ್ಯಾನ್ಸಿಂಗ್ ಕಾರನ್ನು ನೀವು ಮೊದಲು PK ಮೂವಿಯಲ್ಲಿ ನೋಡಿರಬಹುದು. ನಿಜವಾಗಿಯೂ ಆ ಸೀನ್ ಬೇಕಿತ್ತ ಎನ್ನುವ ಕ್ವಶನ್ ನಮಗೆ ಮೂಡುವುದು ಸಹಜ. ಯಶ್ ಅವರು ಈ ಸಿನಿಮಾದಲ್ಲಿ ಕೇವಲ ಆಕ್ಟರ್ ಅಷ್ಟೇ ಅಲ್ಲ, ಪ್ರೊಡ್ಯೂಸರ್ ಮತ್ತು ರೈಟರ್ ಸಹಿತ ಹೌದು. ಹಾಗಾಗಿ ಇದರಲ್ಲಿ ಯಶ್ ಅವರ ಕೆಲಸ ಸಹಿತ ಇರಬಹುದು. ಯಶ್ ಅವರು ಈ ಹಿಂದೆ ಬಿಟ್ಟ ಪೋಸ್ಟರ್ ಅಲ್ಲಿ ಉದ್ದ ಕೂದಲು ಹಾಗೂ ಟ್ಯಾಟೂ ಹಾಕಿಕೊಂಡಿರುವುದನ್ನು ನಾವು ನೋಡಿದ್ದೇವೆ. ಆದರೆ ಈಗ ಬಿಟ್ಟ ಗ್ಲಿಮ್ಸ್ ನಲ್ಲಿ ಉದ್ದ ಕೂದಲು ಇಲ್ಲ ಹಾಗೂ ಟ್ಯಾಟೂ ಸಹಿತ ಇಲ್ಲ. ಇದರಿಂದಾಗಿ ಯಶ್ ಅವರು ಡಬಲ್ ಪಾತ್ರ ನಿರ್ವಹಿಸಿದ್ದಾರೆ ಎನ್ನುವ ಕ್ವಶನ್ ಮೂಡುತ್ತದೆ. ಇದಕ್ಕೆ ಯಾವುದೇ ಮಾಹಿತಿ ಇಲ್ಲ. ಈ ಗ್ಲಿಮ್ಸ್ ಅಲ್ಲಿ ಯಾವುದೇ ರೀತಿಯ ಸ್ಟೋರಿಯನ್ನು ರಿವೀಲ್ ಮಾಡಿಲ್ಲ. ಹಾಗಾಗಿ ಈಗಲೇ ಇದು ಹಿಟ್ ಆಗುತ್ತೆ ಅಥವಾ ಫ್ಲಾಪ್ ಆಗುತ್ತೆ ಎಂದು ಹೇಳುವುದು ಕಷ್ಟ. ಆದರೆ ಗ್ಲಿಮ್ಸ್ ಮಾತ್ರ ಹಾಲಿವುಡ್ ರೇಂಜ್ ಇರುವುದು 100% ಹೌದು. ಯಶ್ ಅವರು 4 ವರ್ಷಗಳ ನಂತರ ಬರುತ್ತಿರುವ ಸಿನಿಮಾವಾಗಿರುವುದರಿಂದ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿನೇ ಇದೆ. ಹಾಗೂ ಇವರ ಕೊನೆಯ ಸಿನಿಮಾ KGF 1000 ಕೋಟಿಗಿಂತಲೂ ಅಧಿಕ ಕಲೆಕ್ಷನ್ ಮಾಡಿರುವುದರಿಂದ ಟಾಕ್ಸಿಕ್ ಮೇಲೆ ಸ್ವಲ್ಪ ಹೆಚ್ಚು ನಂಬಿಕೆ ಇದೆ. ಮಾರ್ಚ್ 19ರಂದು ನಾನು ಮೂವಿ ನೋಡಲು ಕಾಯ್ತಾ ಇದ್ದೀನಿ. ನೀವು ನೋಡ್ತೀರಾ ಅಂತ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಟೇಕ್ ಕೇರ್, ಬೈ.